ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ರಕ್ತ ಸಂಗ್ರಹಣೆಯಲ್ಲಿ ದಾಖಲೆಗೆ ದಿನಗಣನೆ ಆರಂಭ. ಜುಲೈ 23ರ ರಕ್ತದಾನ ಶಿಬಿರದಲ್ಲಿ ವಿಶ್ವ ದಾಖಲೆ ಮಾಡುವ ಗುರಿ. ಚಿಕ್ಕಬಳ್ಳಾಪುರ ರಕ್ತದಾನಿಗಳ ರಾಜಧಾನಿಯಾಗಲಿ ಎಂದ ನವೀನ್ ಕಿರಣ್. ಚಿಕ್ಕಬಳ್ಳಾಪುರದಲ್ಲಿ ಮೇಘಾಲಯದ 25 ಮಕ್ಕಳ ವಾಸ್ತವ್ಯ. ಅನಧಿಕೃತವಾಗಿ ವಸತಿ ನಿಲಯದಲ್ಲಿ ಇಟ್ಟುಕೊಂಡ ಆರೋಪ. ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳಿಂದ ಮೇಘಾಲಯದ ಮಕ್ಕಳ ರಕ್ಷಣೆ. ಚಿಕ್ಕಬಳ್ಳಾಪುರದ ವಾಪಸಂದ್ರ ಟಿಜಿ ಟ್ಯಾಂಕ್ ರಸ್ತೆಯಲ್ಲಿ ವಿವಿಧ ಜಾತ್ರೆಗಳು. ಬೆಂಗಳೂರಿನ ಅಣ್ಣಮ್ಮ ದೇವಿಗೆ ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿ ಜಾತ್ರೆ. ಪ್ರತಿ ವರ್ಷದ ಆಷಾಢ ಮಾಸದಲ್ಲಿ ನಡೆಯುವ ಅಣ್ಣಮ್ಮನ ಜಾತ್ರೆ ಅದ್ದೂರಿ. ವಾರ್ತೆಗಳ ವಿವರ. ಅದೊಂದು ಖಾಸಗಿ ಶಿಕ್ಷಣ ಸಂಸ್ಥೆ. ಯಾವುದೇ ಖಾಸಗಿ ಶಿಕ್ಷಣ ಸಂಸ್ಥೆ ಲಾಭಕ್ಕಾಗಿ ಹಾತೊರೆಯುತ್ತೆ ಹೊರತು ಸಮಾಜಮುಖಿ ಕೆಲಸಗಳತ್ತ ಗಮನ ಹರಿಸೋದು ಅಪರೂಪ. ಆದರೆ ಇಲ್ಲೊಂದು ಖಾಸಗಿ ಶಿಕ್ಷಣ ಸಂಸ್ಥೆ ಸಾಮಾಜಿಕ ಸೇವೆಗಳ ಮೂಲಕವೇ ಪ್ರಖ್ಯಾತಿ ಪಡೆದಿದೆ. ಅಷ್ಟೇ ಅಲ್ಲ, ಜೀವ ಉಳಿಸುವ ಮಹತ್ ಕಾರ್ಯವಾದ ರಕ್ತದಾನದಂತಹ ಸೇವೆಯಲ್ಲಿ ರಾಜ್ಯದಲ್ಲಿಯೇ ಮೊದಲ ಸ್ಥಾನ ಪಡೆದು ದಾಪುಗಾಲು ಹಾಕುತ್ತಿರೋದು ವಿಶೇಷ. ಹಾಗಾದರೆ ಯಾವುದು ಆ ಶಿಕ್ಷಣ ಸಂಸ್ಥೆ ಅಂತೀರಾ? ಈ ಸ್ಟೋರಿ ನೋಡಿ. ಶಿಕ್ಷಣ ಸಂಸ್ಥೆಗಳೆಂದರೆ ಚಿಕ್ಕಬಳ್ಳಾಪುರದ ಜನತೆಗೆ ಚಿರಪರಿಚಿತ. ಹಾಗಂತ ಇದು ಪೋಷಕರನ್ನ ಸುಲಿಗೆ ಮಾಡೋ ಶಿಕ್ಷಣ ಸಂಸ್ಥೆಯಾಗಿ ಪ್ರಖ್ಯಾತಿ ಪಡೆದಿಲ್ಲ. ಬದಲಿಗೆ ಸಮಾಜ ಸೇವೆಯ ಮೂಲಕ ಖ್ಯಾತಿ ಪಡೆದಿದೆ. ಹೌದು, ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಸಿ.ವಿ. ವೆಂಕಟರಾಯಪ್ಪನವರು ಚಿಕ್ಕಬಳ್ಳಾಪುರವನ್ನ ಶಿಕ್ಷಣದ ನಗರವಾಗಿ ಮಾಡಲು ಪಣ ತೊಟ್ಟು ಸಂಸ್ಥೆಯನ್ನ ಆರಂಭಿಸಿದ್ರೆ, ಕೆ.ವಿ. ನವೀನ್ ಕಿರಣ್ ಅವರು ಅದೇ ಶಿಕ್ಷಣ ಸಂಸ್ಥೆಗಳನ್ನ ಸಮಾಜ ಸೇವೆಗೆ ಒಡ್ಡುವ ಮೂಲಕ ಮತ್ತಷ್ಟು ಪ್ರಖ್ಯಾತಿಗೆ ಪಾತ್ರರಾಗಿದ್ದಾರೆ. ಇಂತಹ ಕೆ.ವಿ. ಕ್ಯಾಂಪಸ್ನಲ್ಲಿ ಸಿ.ವಿ.ವಿ. ದತ್ತಿ ಜಯಂತಿ, ದತ್ತಿ ದಿನಾಚರಣೆ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಜುಲೈ 23ರಂದು ಮೆಗಾ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಕನಿಷ್ಠ 4,000 ಯೂನಿಟ್ ರಕ್ತ ಸಂಗ್ರಹಿಸುವ ಗುರಿ ಹೊಂದಲಾಗಿದೆ. ನಗರ ಹೊರವಲಯದ ಕೆವಿ ಕ್ಯಾಂಪಸ್ ಕ್ರೀಡಾಂಗಣದಲ್ಲಿ ಜುಲೈ 30ರಂದು ನಡೆಯಲಿರುವ ಸಿ.ವಿ. ವೆಂಕಟರಾಯಪ್ಪನವರ 29ನೇ ದತ್ತಿ ದಿನಾಚರಣೆ ಅಂಗವಾಗಿ ಪತ್ರಕರ್ತರಿಗಾಗಿಯೇ ಹಮ್ಮಿಕೊಂಡಿದ್ದ ಕ್ರೀಡಾಕೂಟದ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ನವೀನ್ ಕಿರಣ್, ಚಿಕ್ಕಬಳ್ಳಾಪುರ ರಕ್ತದಾನಿಗಳ ರಾಜಧಾನಿಯಾಗಲಿ ಎಂದು ಕರೆ ನೀಡಿದರು. ಸರ್, ಕಳೆದ 2.5 ತಿಂಗಳಿಂದ ನಮ್ಮ ಎರಡೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ 400ಕ್ಕೂ ಹೆಚ್ಚು ಸಿಬ್ಬಂದಿ ಬಹುಶಃ ಪ್ರತಿದಿನ ಹಗಲಿರುಳು ಶ್ರಮಿಸಿ ಈ ರಕ್ತದಾನ ಶಿಬಿರದ ಬಗ್ಗೆ ಜಾಗೃತಿ ಮೂಡಿಸೋದರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಅನ್ನೋದನ್ನು ನಾನು ಮೊದಲೇ ಹೇಳಕ್ಕೆ ಬಯಸ್ತೇನೆ. ಇವತ್ತಿಗೆ ಸುಮಾರು 14,000ಕ್ಕೂ ಹೆಚ್ಚು ಜನ ನಾವು ಬಂದು ರಕ್ತದಾನ ಮಾಡ್ತೀವಿ ಅಂತ ಆನ್ಲೈನ್ ಮುಖಾಂತರ ನೋಂದಾವಣಿಯನ್ನು ಮಾಡ್ಕೊಂಡಿರೋದನ್ನು ನಾವು ದಾಖಲೆ ಸಮೇತ ಕೊಡ್ತೀನಿ. ನಾನು ಈ ರೀತಿಯಾದಂತಹ ಒಂದು ಜಾಗೃತಿ ಮತ್ತು ಒಂದು ಕ್ರಾಂತಿ ಅಂತ ನಾನು ಹೇಳ್ತೇನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ರಕ್ತದಾನದ ಬಗ್ಗೆ ಒಂದು ಕ್ರಾಂತಿಯಾಗಿದೆ. ಈ ಕ್ರಾಂತಿಯನ್ನು ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು ನಾವು. ಮತ್ತು ಪ್ರತಿಯೊಬ್ಬ ರಕ್ತದಾನಿ ಯಾರ್ಯಾರು ನೋಂದಾವಣಿಯನ್ನು ಮಾಡ್ಕೊಂಡಿದ್ದೀರಿ, ಮಾಧ್ಯಮದ ಮುಖಾಂತರ ನಿಮಗೆ ನಾನು ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಬಂದು ಈ ರಕ್ತದಾನ ಶಿಬಿರವನ್ನು ಯಶಸ್ವಿ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೇನೆ. ಈ ಬಾರಿ ನಾವು 5,000 ಯೂನಿಟ್ಗಳ ಒಂದು ಗುರಿಯನ್ನು ಇಟ್ಟುಕೊಂಡು ಕಳೆದ 2.5 ತಿಂಗಳಿನಿಂದ ಅತ್ಯಂತ ಶ್ರಮ ಹಾಕಿ ಕಾರ್ಯಪ್ರವೃತ್ತರಾಗಿ ನಮ್ಮ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ. ಇದರ ಜೊತೆಗೆ ಸುಮಾರು 6,000ರಿಂದ 7,000 ಜನ ದಾನಿಗಳನ್ನು ಖುದ್ದಾಗಿ ನಾನು ದೂರವಾಣಿ ಮುಖಾಂತರ ಮಾತನಾಡಿ ಆಹ್ವಾನ ನೀಡಿದ್ದೇನೆ. ಈ ಬಾರಿ ಒಂದು ರೀತಿ ಕಳೆದ ಬಾರಿ ಬಂದಾಗ ನಾವು ಅರ್ಧ ಗಂಟೆ ಕಾಯಬೇಕಿತ್ತು, 1 ಗಂಟೆ ಕಾಯಬೇಕಿತ್ತು ಅಂತ ಹೇಳಿದ್ರು. ಆದರೆ ಈ ಬಾರಿ ಆ ರೀತಿ ಯಾವುದೇ ರೀತಿ ಆಗದ ಹಾಗೆ ಪ್ರತಿಯೊಂದು ವಿಭಾಗದಲ್ಲಿ ಅಂದರೆ BP ಚೆಕ್ ಮಾಡೋ ಜಾಗದಲ್ಲಿ ಒಂದು 50 ಜನ ತಜ್ಞರನ್ನು ಅಲ್ಲಿ ಏರ್ಪಾಟು ಮಾಡಿದ್ದೇವೆ. ಮತ್ತು ಗ್ರೂಪಿಂಗ್ ಮಾಡ್ತಕ್ಕಂಥ ಜಾಗದಲ್ಲಿ 50 ಜನ ತಜ್ಞರನ್ನು ಇಟ್ಟಿದ್ದೇವೆ. ಹಿಮೋಗ್ಲೋಬಿನ್ ಚೆಕ್ ಮಾಡುವಂಥ ಜಾಗದಲ್ಲಿ 50 ಜನ ತಜ್ಞರನ್ನು ಇಟ್ಟಿದ್ದೇವೆ. ಮತ್ತು ಒಟ್ಟು 250 ಹಾಸಿಗೆಗಳ ಒಂದು ವಿಶಾಲವಾದಂತಹ ಜಾಗವನ್ನು ಇವತ್ತು ನಾವು ರಕ್ತದಾನ ಮಾಡಲಿಕ್ಕೆ ಸಿದ್ಧಗೊಳಿಸಿದ್ದೇವೆ.
ಎಲ್ಲ ರಕ್ತದಾನಿಗಳಿಗೆ ಈ ಬಾರಿ ನಿಮಗೆ ಯಾವುದೇ ರೀತಿ ತೊಡಕು ಇರೋದಿಲ್ಲ. ನೇರವಾಗಿ ಬಂದು ನೀವು ನಿಮ್ಮ ತಪಾಸಣೆಯನ್ನು ಮುಗಿಸಿ ರಕ್ತದಾನವನ್ನು ಮಾಡಿ ಊಟ ಮಾಡಿ ಇಲ್ಲಿಂದ ನಿರ್ಗಮಿಸ್ಬೋದು ಅಂತ ನಾನು ಮುಕ್ತವಾಗಿ ನಿಮಗೆ ಆಹ್ವಾನವನ್ನು ನೀಡ್ತಾ ಇದ್ದೇನೆ. ಮತ್ತೊಮ್ಮೆ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ದತ್ತಿ ಜಯಂತಿ ಅಂಗವಾಗಿ 2002ರಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ ಸಹಕಾರದಲ್ಲಿ ಪ್ರಾರಂಭವಾದ ರಕ್ತದಾನ ಶಿಬಿರ ಮೊದಲ ಬಾರಿಗೆ ಕೇವಲ 25 ಯೂನಿಟ್ ಸಂಗ್ರಹದಿಂದ ಆರಂಭವಾಯಿತು. ಕಳೆದೆರಡು ವರ್ಷಗಳಿಂದ 2000 ಯೂನಿಟ್ ತಲುಪಿದೆ. ಆ ಮೂಲಕ ರಕ್ತದಾನದ ಕ್ರಾಂತಿಯನ್ನುಂಟು ಮಾಡುತ್ತಿದೆ. ಜುಲೈ 23ರಂದು ನಡೆಯುವ ರಕ್ತದಾನ ಶಿಬಿರದಲ್ಲಿ ಕನಿಷ್ಠ 4000 ಯೂನಿಟ್ ರಕ್ತ ಸಂಗ್ರಹವಾಗಲಿದೆ ಎಂದು ನವೀನ್ ಕಿರಣ್ ವಿಶ್ವಾಸ ವ್ಯಕ್ತಪಡಿಸಿದರು. ಜಿಲ್ಲೆ ರಕ್ತದಾನಿಗಳ ರಾಜಧಾನಿಯಾಗುತ್ತಿದ್ದು ರಕ್ತ ಸಂಗ್ರಹದಲ್ಲಿ ಚಿಕ್ಕಬಳ್ಳಾಪುರ ವಿಶ್ವ ದಾಖಲೆ ಬರೆಯಲಿದೆ. ಜುಲೈ 23ಕ್ಕೆ ನಡೆಯಲಿರುವ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಕ್ಕೆ ಸಂಘ ಸಂಸ್ಥೆಗಳು, ಸಿನಿಮಾ ನಟರು, ಉದ್ಯಮಿಗಳು ವಿಡಿಯೋ ಮೂಲಕ ರಕ್ತದಾನಕ್ಕೆ ಪ್ರೋತ್ಸಾಹ ನೀಡಿರುವುದು ಸಂತಸ ತಂದಿದೆ. ಕಳೆದ 2.5 ತಿಂಗಳಿನಿಂದ ಶಿಕ್ಷಣ ಸಂಸ್ಥೆಗಳ 400ಕ್ಕೂ ಹೆಚ್ಚು ಸಿಬ್ಬಂದಿ ಪ್ರತಿನಿತ್ಯ ಶ್ರಮಿಸಿ ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. 14,000ಕ್ಕೂ ಹೆಚ್ಚು ಜನ ಆನ್ಲೈನ್ ಮೂಲಕ ರಕ್ತದಾನಕ್ಕೆ ನೋಂದಣಿ ಮಾಡಿಕೊಂಡಿದ್ದಾರೆ. ಈ ಮೂಲಕ ರಕ್ತದಾನದಲ್ಲಿ ಕ್ರಾಂತಿ ನಡೆಯುತ್ತಿದೆ. ನೋಂದಣಿ ಮಾಡಿಕೊಂಡ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು ಎಂದರು. 7,000 ಮಂದಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಮಾತನಾಡಲಾಗಿದೆ. ರಕ್ತದಾನ ಶಿಬಿರದ ಸ್ಥಳದಲ್ಲಿ ರಕ್ತದಾನಿಗಳು ಕಾಯುವ ಸ್ಥಿತಿ ಇಲ್ಲದಂತೆ ಈ ಬಾರಿ ಕ್ರಮ ವಹಿಸಲಾಗಿದೆ. 250 ಹಾಸಿಗೆಗಳ ವಿಶಾಲ ಜಾಗವನ್ನ ಸಿದ್ಧಪಡಿಸಲಾಗಿದೆ. ಎಲ್ಲರೂ ಬಂದು ರಕ್ತದಾನ ಮಾಡುವಂತೆ ಮನವಿ ಮಾಡಿದ್ರು. 2012ರಿಂದ ಈವರೆಗೂ 8,500 ಯೂನಿಟ್ಗಳು ಹೆಚ್ಚು ರಕ್ತ ಶೇಖರಣೆ ಮಾಡಲಾಗಿದೆ. 2024ರಲ್ಲಿ 2,146 ಯೂನಿಟ್ ರಕ್ತ ಸಂಗ್ರಹ ಮಾಡಲಾಗಿದೆ. ಜೀವ ಉಳಿಸುವ ಕೆಲಸಕ್ಕೆ ಎಲ್ಲರೂ ಕೈಜೋಡಿಸಲು ಅವರು ಮನವಿ ಮಾಡಿದ್ರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅವರು ದೂರದ ಮೇಘಾಲಯ ರಾಜ್ಯದ ವಿದ್ಯಾರ್ಥಿಗಳು. ರಾಜ್ಯದ ಕುಗ್ರಾಮ, ಅದೊಂದು ಗ್ರಾಮದ ಸರ್ಕಾರೇತರ ಸಂಸ್ಥೆಯ ವಸತಿ ನಿಲಯದಲ್ಲಿ ವಾಸ್ತವ್ಯ ಇದ್ರು. ಅಲ್ಲೇ ಸ್ಥಳೀಯ ಸರ್ಕಾರಿ ಶಾಲೆಯೊಂದಕ್ಕೆ ದಾಖಲಾಗಿ ವಿದ್ಯಾಭ್ಯಾಸ ಮಾಡಲು ಮುಂದಾಗಿದ್ರು. ಆದರೆ ದಿಢೀರ್ ದಾಳಿ ಮಾಡಿದ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು 25 ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳ ರಕ್ಷಣೆಯಲ್ಲಿರೋ ಈ ಮಕ್ಕಳು ನಮ್ಮ ರಾಜ್ಯದವರಲ್ಲ, ಬದಲಾಗಿ ಉತ್ತರ ಭಾರತದ ಮೇಘಾಲಯ ರಾಜ್ಯದ ಮಕ್ಕಳ. ಬಡತನ, ಆರ್ಥಿಕ ಸಮಸ್ಯೆ, ತಮ್ಮ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಲಿ ಅಂತ ಅವರ ಪೋಷಕರು ಮೇಘಾಲಯದ ಸರ್ಕಾರೇತರ ಸಂಸ್ಥೆಯ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಪೆನುಮಲೆ ಗ್ರಾಮದ ಕೇಸಾನುಪಲ್ಲಿ ವಸತಿ ನಿಲಯಕ್ಕೆ ಸೇರಿಸಿದ್ದಾರೆ. ಒಬ್ಬರಲ್ಲ, ಇಬ್ಬರಲ್ಲ, 25 ಮಕ್ಕಳನ್ನ ವಸತಿ ನಿಲಯಕ್ಕೆ ಸೇರಿಸಿದ್ದಾರೆ. ಈ ಮಕ್ಕಳನ್ನ ವಸತಿ ನಿಲಯದವರು ಬಾಗೇಪಲ್ಲಿಯ ಸರ್ಕಾರಿ ಶಾಲೆಗೆ ದಾಖಲು ಮಾಡಿದ್ದಾರೆ. ಈ ವಿಚಾರ ತಿಳಿದ ಮಕ್ಕಳ ರಕ್ಷಣಾ ಘಟಕದವರು ಅನ್ಯ ರಾಜ್ಯದ ಮಕ್ಕಳನ್ನ ಇಲ್ಲಿಗೆ ಕರೆತಂದವರು ಯಾರು, ಅವರಿಗೆ ವಸತಿ ನಿಲಯದಲ್ಲಿ ಮೂಲ ಸೌಲಭ್ಯಗಳು ಇದೆಯಾ ಇಲ್ಲವಾ, ವಸತಿ ನಿಲಯ ನಡೆಸಲು ಅನುಮತಿ ಪಡೆದಿದ್ದಾರಾ ಎಂಬ ಬಗ್ಗೆ ಪರಿಶೀಲನೆ ನಡೆಸಿದಾಗ ಸಮರ್ಪಕ ಮೂಲ ಸೌಲಭ್ಯಗಳು ಇಲ್ಲದ ಕಾರಣ ಮಕ್ಕಳನ್ನ ರಕ್ಷಣೆ ಮಾಡಿ ಸರ್ಕಾರಿ ಬಾಲಕಿಯರ ಬಾಲಮಂದಿರದಲ್ಲಿ ಇಡಲಾಗಿದೆ. ಯಾವುದೇ ಸರ್ಕಾರೇತರ ಸಂಸ್ಥೆಯಾದರೂ ಮಕ್ಕಳಿಗೆ ವಸತಿ, ಊಟ ಕಲ್ಪಿಸಿ ಶಿಕ್ಷಣ ನೀಡಲು ಸರ್ಕಾರ ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಅನುಮತಿ ಪಡೆಯಬೇಕು. ಆದರೆ ಈ ಏಮ್ ಫಾರ್ ಸೇವಾ ಅನ್ನೋ ಸಂಸ್ಥೆಯ ಆಶ್ರಯದಲ್ಲಿ ನಡೆಯುತ್ತಿರೋ ಸೌಮ್ಯ ಕೇಸಾನುಪಲ್ಲಿ ವಿದ್ಯಾರ್ಥಿ ನಿಲಯ ಮೇಲ್ನೋಟಕ್ಕೆ ಅನುಮತಿ ಪಡೆದಿಲ್ಲ ಅನ್ನೋದು ತಿಳಿದು ಬಂದಿದೆಯಂತೆ. ಹಾಗಾಗಿ ಸಂಬಂಧಪಟ್ಟ ಸಂಸ್ಥೆಯವರಿಗೆ ನೋಟಿಸ್ ನೀಡಲಾಗಿದೆ ಅಂತಾರೆ ಇಲ್ಲಿನ ಅಧಿಕಾರಿಗಳು. ಮೇಘಾಲಯದಿಂದ ಮಕ್ಕಳು ರಾಜ್ಯದ ಸರ್ಕಾರಿ ಶಾಲೆಗೆ ಸೇರಿದ್ರೆ ಅವರಿಗೆ ಭಾಷೆ ಹೇಗೆ ಅರ್ಥವಾಗಲಿದೆ, ಹೇಗೆ ವಿದ್ಯಾಭ್ಯಾಸ ಕಲಿಯಬಲ್ಲರು ಅನ್ನೋದೇ ಯಕ್ಷ ಪ್ರಶ್ನೆ. ಅದ್ಯಾವ ಉದ್ದೇಶಕ್ಕಾಗಿ ಮೇಘಾಲಯದಿಂದ ಮಕ್ಕಳನ್ನ ಕರೆತಂದರೋ ಗೊತ್ತಿಲ್ಲ. ಈಗ ಅಧಿಕಾರಿಗಳು ಮಕ್ಕಳನ್ನ ರಕ್ಷಣೆ ಮಾಡಿ ಆಶ್ರಯ ನೀಡಿದ್ದು ಸಂಸ್ಥೆಯ ಪೂರ್ವಾಪರ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಬೇಕಿದೆ. ಮಕ್ಕಳ ಸಹಾಯವಾಣಿ 1098 ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಸೌಮ್ಯ ಕೇಸವಾನಪಲ್ಲಿ ವಿದ್ಯಾರ್ಥಿ ನಿಲಯದಲ್ಲಿ 26 ಮೇಘಾಲಯದ ಹೆಣ್ಣು ಮಕ್ಕಳನ್ನ
ಮತ್ತು ಇವಾಗ ಕರ್ಕೊಂಬಂದು ಇಲ್ಲಿ ಅವ್ರಿಗೆ ಊಟ ತಿಂಡಿ ಸರಿಯಾಗಿ ಅಡ್ಜಸ್ಟ್ ಆಗ್ತಿಲ್ಲ, ಫೋರ್ಸ್ಫುಲಿ ಅವ್ರು ಕರ್ಕೊಂಬಂದು ಇಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಪಡ್ತಿತ್ತು. ಆ ದೂರಿನ ಆಧಾರದ ಮೇಲೆ ನಾವಲ್ಲಿ ಸ್ಕೂಲು PMK ಹಿರಿಯ ಪ್ರಾಥಮಿಕ ಶಾಲೆ ಬಾಗೇಪಲ್ಲಿ ಮತ್ತು ವಿದ್ಯಾರ್ಥಿ ನಿಲಯಕ್ಕೆ ಇನ್ಸ್ಪೆಕ್ಷನ್ ಮಾಡಿದ್ವಿ. ನಾವು BEO, CDPO ಮತ್ತು ಲೀಗಲ್ ಪ್ರೊಬೆಷನರಿ ಆಫೀಸರ್, ಇನ್ಸ್ಟಿಟ್ಯೂಷನಲ್ ಕೇರ್ ಎಲ್ಲ ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ವಿ. ಅಲ್ಲಿ ನೋಡಿದಾಗ ಮಕ್ಕಳಿಗೆ ನಮ್ಮ ಕರ್ನಾಟಕದ ಸ್ಟೇಟ್ ಫುಡ್ ಆಗಲಿ ಅಥವಾ ಹ್ಯಾಬಿಟ್ಸ್ ಆಗಲಿ ಮತ್ತು ಅಲ್ಲಿ ಎಜುಕೇಷನ್ನು ಮತ್ತು ಅವ್ರ ಲ್ಯಾಂಗ್ವೇಜು ಸ್ವಲ್ಪ ಸೆಟ್ ಆಗ್ತಾಯಿಲ್ಲ. ಅದರಿಂದ ಪ್ರೈಮಾ ಫೇಸಿಯಾಗಿ ಅವ್ರಿಗೆ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರೋದನ್ನ ಅವ್ರು ಮತ್ತೆ ವಾಪಸ್ ಹೋಗಬೇಕು ಅಂತ ಕೇಳ್ತಿದ್ದಾರೆ. ಅದರಿಂದಾಗಿ ಅಷ್ಟು ಮಕ್ಕಳನ್ನ ವಿದ್ಯಾರ್ಥಿ ನಿಲಯದ 26 ಜನ ಮಕ್ಕಳು ಮೇಘಾಲಯದ ಮಕ್ಕಳು ಪ್ಲಸ್ 5 ಜನ ಕರ್ನಾಟಕದ ಮಕ್ಕಳು, ಅಷ್ಟು ಜನನ ನಾವು ರೆಸ್ಕ್ಯೂ ಮಾಡಿಕೊಂಡು ಇವಾಗ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಫಸ್ಟ್ ಮೆಡಿಕಲ್ ಕೇರ್ ಮಾಡಿಸ್ತೀವಿ, ನಂತರ CWC ಅವ್ರ ಪರ್ಮಿಷನ್ ಮೇಲೆ ಪ್ಲಸ್ ಅವರ ಯಾವ್ಯಾವ ಅಡ್ರೆಸ್ ಇದೆಯೋ ಅವ್ರ ಆಧಾರದ ಮೇಲೆ ಅವ್ರ ಪೇರೆಂಟ್ಸ್ನ ಮತ್ತು CWCನ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ರಾಜ್ಯಕ್ಕೆ ಕಳಿಸ್ಕೊಡ್ತೀವಿ. ಅವರು ಸೌಮ್ಯ ಇನ್ಸ್ಟಿಟ್ಯೂಷನ್ ಅಂತ, ಅಲ್ಲಿನ ಮಕ್ಕಳಿಗೆ ಅಲ್ಲಿನ ರಾಜ್ಯದ ಪೇರೆಂಟ್ಸ್ಗೆ ಹೇಳಿಬಿಟ್ಟು ನಾವಿಲ್ಲಿ ಒಳ್ಳೆ ಎಜುಕೇಷನ್ ಕೊಡ್ತೀವಿ, ಫ್ರೀ ಎಜುಕೇಷನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ. ಬಟ್ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಆಗಿರಲಿ ಆ ಥರ CNCP ಯಾವುದೇ ಒಂದು ಮಗು ಪೋಷಣೆಗೆ ರಕ್ಷಣೆಗೆ ಒಳಗಾಡಿದ ಮಗು ಕರ್ಕೊಂಬರ್ಬೇಕು ಅಂದರೆ ಫಸ್ಟು CWC ಆ್ಯಂಡ್ DCPO ಗಮನಕ್ಕೆ ತೊಗೊಂಬಂದು ಕರ್ಕೊಂಬಂದು ಅವರು ಫಿಟ್ ಇನ್ಸ್ಟಿಟ್ಯೂಷನ್ ಅಂತ ರೆಕಗ್ನೈಸ್ಡ್ ಆದಮೇಲೆ ಮಾತ್ರ ಅವರು ಇಟ್ಕೊಳ್ಳೋಕ್ಕೆ ಸಾಧ್ಯ. ಬಟ್ ಈ ಥರ ಅವರು ಮಾಡಿಲ್ಲ. ಆದ ಕಾರಣದಿಂದ ಮತ್ತು ಅಲ್ಲಿನ ಸರ್ಕಮ್ಸ್ಟೆನ್ಸಸ್ಸು ಆ ಥರ ಇರಲಿಲ್ಲ. ಅದರಿಂದಾಗಿ ಅವ್ರನ್ನ ನಾವು ರೆಸ್ಕ್ಯೂ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದೀವಿ ಸರ್. ನಾವು ಬಾಗೇಪಲ್ಲಿ ಸರ್. ನಾನು ಮೊದಲು ಅಂಗನವಾಡಿ ಟೀಚರ್ ಆಗಿದ್ದೆ. ನನಗೆ ರಿಟೈರ್ಡ್ ಆಯಿತು. ನನಗೆ ಮನೆಯಲ್ಲಿ ಸ್ವಲ್ಪ ತೊಂದರೆ ಆಯಿತು. ಅದಕ್ಕೋಸ್ಕರ ಇಲ್ಲಿ ಮಕ್ಕಳು ನೋಡ್ಕೊಳ್ಳೋಕ್ಕೆ ಅಂತ ಇಲ್ಲಿ ಬಂದೆ. ಎಲ್ಲಿ? ಪೆನಮಲೆ ಹಾಸ್ಟೆಲ್, ಸ್ವಾಮೀಜಿ ಹಾಸ್ಟೆಲ್. ಸ್ವಾಮಿ ದಯಾನಂದ ಸರಸ್ವತಿ ಅವ್ರದ್ದು ಹಾಸ್ಟೆಲ್. ಎಷ್ಟು ವರ್ಷದಿಂದ ನಡೀತಿದೆ? ಅಲ್ಲಿ 10 ವರ್ಷದಿಂದ ನಡೀತಾ ಇದೆ ಸರ್. ಎಷ್ಟು ಜನ ಮಕ್ಕಳಿದ್ದಾರೆ? ಆವಾಗ ಕೊರೋನಾದಲ್ಲಿ 3 ವರ್ಷ ಇಲ್ಲ ಸರ್. ಅದಕ್ಕೂ ಮುಂಚೆ 50 ಮಕ್ಕಳಿದ್ರು. ಅವ್ರದ್ದೆಲ್ಲ ಕೊರೋನಾ ಬರುವಾಗ ಕಳಿಸ್ಬಿಟ್ವಿ. ಮತ್ತು ಕರ್ನಾಟಕದ ಮಕ್ಕಳು 30 ಜನ ಇದ್ದರು. ಅವರು LSLC ಮಾಡ್ಕೊಂಡು ಹೋದರು. ಅದ್ರಲ್ಲಿ ನನ್ನ ಮೊಮ್ಮಗಳು ಒಬ್ಳಿದ್ಲು, ಅವ್ರದ್ದು SLC ಆಯಿತು. ಮೊಮ್ಮಗಳಿಗೋಸ್ಕರ ನಾನು ಅಲ್ಲಿ ಬಂದೆ. ಅಲ್ಲೇ ಉಳ್ಕೊಂಡೆ, ಅಲ್ಲೇ ಕೆಲಸವನ್ನು ಹಂಗೆ ಮನಶಾಂತಿ ಇತ್ತು, ಅಲ್ಲೇ ಇದ್ದೆ. ಈ ಮಕ್ಕಳೆಲ್ಲ ನಾನು ಹಚ್ಕೊಂಡು ಅದಕ್ಕೋಸ್ಕರ ಮಕ್ಕಳು ನೋಡ್ಕೊಂಡು ಅಲ್ಲೇ ಇದ್ದೆ. ಸರಿ ಆಯ್ತು. ಈ ಮಕ್ಕಳೆಲ್ಲ ಕರ್ಕೊಂಬಂದವ್ರು ಯಾರು ಈಗ? ಅವರು ಸಂಘ ಇದೆ ಸರ್, ಆ ಸಂಘದವರು ಕರ್ಕೊಂಬಂದು ಬೆಂಗಳೂರಿಂದ ಸರ್. ಅವರು ಮೇಘಾಲಯದಿಂದ ಟ್ರಸ್ಟಿಂದ ಕರ್ಕೊಂಬಂದಿದ್ದಾರಂತೆ ಸರ್. ಅದು ನಂಗೆ ಸರಿಯಾಗಿ ಗೊತ್ತಿಲ್ಲ. ಮತ್ತು ಬೆಂಗಳೂರಿಂದ ಇಲ್ಲಿಗೆ ಇನ್ನೊಬ್ಬರು ಬಂದು ಅವ್ರು ಕರ್ಕೊಂಬಂದು ಬಿಟ್ಟು ನಾವು ಅದನ್ನು ಅವ್ರ ಹತ್ರ ಸೈನ್ ಎಲ್ಲ ತೊಗೊಂಡಿದ್ವಿ. ಎಷ್ಟು ಜನ ಮಕ್ಕಳು? 25 ಮಕ್ಕಳು ಸರ್. 25 ಮಕ್ಕಳು ಮೇಘಾಲಯದವರು? ಹಾಂ ಸರ್. ಎಲ್ಲ ಎಷ್ಟೆಷ್ಟು ವರ್ಷ ಅವ್ರಿಗೆ? ಅವ್ರಿಗೆಲ್ಲ 2ನೇ ಕ್ಲಾಸಿಂದ ಇದ್ದಾರೆ ಸರ್. ಅವ್ರ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಅವ್ರ ಅಪ್ಪ ಅಮ್ಮ ಮೇಘಾಲಯನೇ ಸರ್. ನಮಗೆ ಗೊತ್ತಿಲ್ಲ ಸರ್. ಅವ್ರ ಅಪ್ಪ ಅಮ್ಮ ಯಾವಾಗಲೂ ಬರಲ್ಲ ಸರ್. ಅವರು 3 ವರ್ಷಕ್ಕೆ ಸಾರಿ ನಾವು ಇವ್ರನ್ನ ಮಕ್ಕಳನ್ನ ಕಳಿಸ್ತೀವಿ ಅಲ್ಲಿಗೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಬೆಂಗಳೂರಿನಲ್ಲಿ ಅಣ್ಣಮ್ಮ ಫುಲ್ ಫೇಮಸ್. ಆದರೆ ಬೆಂಗಳೂರಿನ ಅಣ್ಣಮ್ಮನಿಗೆ ಚಿಕ್ಕಬಳ್ಳಾಪುರದಲ್ಲಿಯೂ ಜಾತ್ರೆ ನಡೆಯುತ್ತೆ ಅನ್ನೋದು ಬಹುತೇಕರಿಗೆ ತಿಳಿದಿಲ್ಲ. ಇದು ಹೊಸದೂ ಅಲ್ಲ. ಕಳೆದ 25 ವರ್ಷಗಳಿಂದ ಬೆಂಗಳೂರಿನ ಅಣ್ಣಮ್ಮ ದೇವಿಯನ್ನು ಚಿಕ್ಕಬಳ್ಳಾಪುರಕ್ಕೆ ತಂದು ಇಲ್ಲಿ ಜಾತ್ರೆ ಮಾಡಲಾಗುತ್ತದೆ. ಹಾಗಾದರೆ ಜಾತ್ರೆಯ ವಿಶೇಷತೆ ಏನು ಅನ್ನೋದನ್ನು ನೋಡೋಣ ಬನ್ನಿ. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಬೆಂಗಳೂರಿನ ಅಣ್ಣಮ್ಮದೇವಿ ವಿಗ್ರಹವನ್ನು ಚಿಕ್ಕಬಳ್ಳಾಪುರಕ್ಕೆ ತಂದು ವಿಶೇಷ ಜಾತ್ರೆ ಮಾಡಲಾಗುತ್ತದೆ. 3 ದಿನಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ಇಡೀ ಚಿಕ್ಕಬಳ್ಳಾಪುರ ನಗರದ ನಾಗರಿಕರು ಭಾಗವಹಿಸಲಿದ್ದು, ಪಿಳ್ಳಪ್ಪ ಕಾಂಪ್ಲೆಕ್ಸ್ ಮುಂಭಾಗದಲ್ಲಿ ಅಣ್ಣಮ್ಮನನ್ನ ಕೂರಿಸಿ 3 ದಿನಗಳ ಕಾಲ ವಿಶೇಷ ಪೂಜೆಗಳನ್ನು ನೆರವೇರಿಸಿ ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ಮಾಡುವ ಮೂಲಕ ಜಾತ್ರೆಗೆ ತೆರೆ ಬೀಳಲಿದೆ. ಈ ಬಾರಿಯೂ ಬೆಂಗಳೂರಿನ ಅಣ್ಣಮ್ಮ ದೇವಿಯನ್ನ ತಂದು ಪೂಜೆ ಮಾಡುತ್ತಿದ್ದು, ನಾಳೆ ಅದ್ದೂರಿಯಾಗಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಲಿದೆ. ಈ ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಭಾಗವಹಿಸಲಿದ್ದು, ಅದ್ದೂರಿಯಾಗಿ ಜಾತ್ರೆಗೆ ತೆರೆ ಬೀಳಲಿದೆ.
ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರದ ಟಿಜಿ ಟ್ಯಾಂಕ್ ರಸ್ತೆಯಲ್ಲಿ ಆಷಾಢ ಮಾಸದ ಪ್ರಯುಕ್ತ ನಗರ ದೇವತೆ ಗಂಗಮ್ಮ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಗ್ರಾಮ ದೇವತೆಯಾದ ಗಂಗಮ್ಮ ದೇವಿಗೆ ಪ್ರತಿ ವರ್ಷದ ಆಷಾಢ ಮಾಸದಲ್ಲಿ ಜಾತ್ರೆ ನಡೆಯುತ್ತಿದ್ದು ಈ ವರ್ಷವೂ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಸುಮಂಗಳಿಯರು ತಂಬಿಟ್ಟಿನ ದೀಪಗಳನ್ನು ಹೊತ್ತು ಗಂಗಮ್ಮ ದೇವಿಗೆ ಹರಕೆ ತೀರಿಸಿದ್ರ. ಇನ್ನು ವಾಪಸಂದ್ರದ ರಂಗನಾಥ ಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ, ಮುಕುಂದರಾಯ ಸ್ವಾಮಿ, ದೊಡ್ಡಮ್ಮ, ಸಪ್ಪಲಮ್ಮ, ಗಂಗಮ್ಮ ದೇವತೆಗಳ ಸಾಮೂಹಿಕ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಚಿಕ್ಕಬಳ್ಳಾಪುರ ನಗರದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ದೇವರುಗಳಿಗೆ ಜಾತ್ರೆಗಳು ನಡೆಯುವುದು ಸಾಮಾನ್ಯವಾಗಿದ್ದು, ಇಂದು ಆಷಾಢ ಮಾಸದ ಮಂಗಳವಾರದ ಪ್ರಯುಕ್ತ ವಾಪಸಂದ್ರ ಮತ್ತು ಟಿಜಿ ಟ್ಯಾಂಕ್ ರಸ್ತೆಯಲ್ಲಿ ಜಾತ್ರೆಗಳು ಅದ್ದೂರಿಯಾಗಿ ನೆರವೇರಿವೆ. ನಾಳೆ ಅಣ್ಣಮ್ಮ ದೇವಿಯ ಪಲ್ಲಕ್ಕಿ ಉತ್ಸವ ನಗರದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ನೆರವೇರಲಿದೆ. ಎಲ್ಲರಿಗೂ ನಮಸ್ಕಾರ. ಇದು ಒಂದೇ ವಾರ್ಡ್ ಕೌನ್ಸಿಲರ್, ನಾನು ನಗರಸಭಾ ಸದಸ್ಯೆ ಮಾತಾಡ್ತಾ ಇರೋದು. ಇಲ್ಲಿ 18 ವರ್ಷಗಳ ಒಮ್ಮೆ ಜಾತ್ರೆ ಆಗ್ತಾ ಇದೆ. ತುಂಬ ಚೆನ್ನಾಗಿ ಆಗ್ತಾ ಇದೆ, ತುಂಬ ಖುಷಿನೂ ಆಗ್ತಾ ಇದೆ. ಎಲ್ಲರೂ ಸೇರ್ತಾ ಇರೋದು ಇದೊಂದು ತುಂಬ ಖುಷಿ ಆಗ್ತಾ ಇದೆ. ವಾಪಸಂದ್ರ. ನನ್ನ ಹೆಸರು ಶೈಲಜಾ, ನಾನು ವಾಪಸಂದ್ರದಿಂದ ಬಂದಿದ್ದೀನಿ. ಇದು ಜಾತ್ರೆ 18 ವರ್ಷದಾದ್ಮೇಲೆ ಮಾಡ್ತಿರೋದು. ತುಂಬ ಖುಷಿ ಆಗ್ತಿದೆ. ತುಂಬ ಅದ್ದೂರಿಯಾಗಿ ಸಂಭ್ರಮದಿಂದ ಮಾಡ್ತಾ ಇದ್ದೀವಿ ಇದು ಜಾತ್ರೆನ. ಒಟ್ಟಾಗಿ 6 ದೇವರುಗಳಿಗೆ ಮಾಡ್ತಾ ಇದ್ದೀವಿ. ನಿನ್ನೆ ಸೋಮವಾರ 3 ದೇವರುಗಳಿಗೆ, ಇವತ್ತು 3 ದೇವರುಗಳಿಗೆ, ನಿನ್ನೆ ಮುಕುಂದರಾಯ ಸ್ವಾಮಿ, ನರಸಿಂಹಸ್ವಾಮಿ ಹಾಗೆ ರಂಗನಾಥ ಸ್ವಾಮಿಗೆ ಮಾಡಿದ್ದೀವಿ. ಇವತ್ತು ದೊಡ್ಡಮ್ಮಗೆ, ಸಪ್ಲಮ್ಮಗೆ ಹಾಗೆ ಲಾಸ್ಟ್ವಾಗಿ ಗಂಗಮ್ಮ ದೇವಿಗೆ ಮಾಡ್ತಾ ಇದ್ದೀವಿ. ತುಂಬ ಖುಷಿಯಿಂದ ಅದ್ದೂರಿಯಿಂದ ಎಲ್ಲರೂ ವೆರೈಟಿ ಆಗಿ ದೇವ್ರದ್ದು ಹೊರ್ಕೊಳ್ಳೋಕ್ಕೆ ದೀಪಗಳು ರೆಡಿ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಸಂಭ್ರಮದಿಂದ ಎಲ್ಲ ಒಡವೆಗಳು, ಸೀರೆಗಳು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನಮ್ಗೆ ಖುಷಿಯಾಗಿ ತುಂಬ ಖುಷಿ ಆಗ್ತಿದೆ. ಹೆಸರು ನಂದನ ಅಂತ. ಸೊ ನಮ್ಮ ಒಂದು ವಾಪಸಂದ್ರದಲ್ಲಿ ನಮಗೆ ಬುದ್ಧಿ ಬಂದಾಗಿಂದ ಫಸ್ಟ್ ಟೈಮ್ ಜಾತ್ರೆ ನೋಡ್ತಾ ಇರೋದು. ಅದು ಇಷ್ಟು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ನಮಗೂ ಗೊತ್ತಿರಲಿಲ್ಲ ಇಷ್ಟು ಅದ್ದೂರಿಯಾಗಿ ಮಾಡ್ತಾರೆ ಅಂತ. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಜಾತ್ರೆ ಅನ್ನೋದು ಏನು ಅಂತಲೇ ಗೊತ್ತಿರಲಿಲ್ಲ. ಸೊ ಒಂದೊಂದು ಏರಿಯಾಗೂ ಬಂದು ಆ ಎಕ್ಸೈಟ್ಮೆಂಟು ಅದನ್ನು ಕರ್ಕೊಂಬಂದು ಎಲ್ಲರೂ ಕರ್ಕೊಂಬರೋದು, ಒಂದು ಹತ್ರ ಗೂಡಿಸಿ ಡಿಫ್ರೆಂಟಾಗಿ ಹೆಣ್ಮಕ್ಳೆಲ್ಲ ರೆಡಿಯಾಗಿ ಫುಲ್ಲು ಶೈನ್ ಆಗ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ನಮ್ಮ ಜಾತ್ರೆ ಏನು ಅಂತ ಗೊತ್ತೇ ಇರಲಿಲ್ಲ. ನಮಗೂ ಮದುವೆ ಆಗಿ 1 ಇಯರ್ ಆಯಿತು. ಸೊ ಜಾತ್ರೆಗೆ ಎಕ್ಸೈಟ್ಮೆಂಟಲ್ಲಿ ಬಂದ್ವಿ. ಅದೇ ಒಂದು ಅದ್ದೂರಿಯಾಗಿ ನಡೀತಾ ಇದೆ ಜಾತ್ರೆ. ಆಮೇಲೆ 18 ವರ್ಷ ಆದಮೇಲೆ ನಡೀತಾ ಇರೋ ಜಾತ್ರೆ ಇದು. 18 ವರ್ಷ ಆದಮೇಲೆ ನಡೀತಾ ಇರೋವಂಥ ಜಾತ್ರೆ. ನಮಗೆ ಫಸ್ಟು ಗೊತ್ತೇ ಇರಲಿಲ್ಲ ಹೇಗೆಲ್ಲ ಮಾಡ್ತಾರೆ, ಕಲ್ಚರ್ ಏನು, ಬೇರೆಯವ್ರನ್ನ ನೋಡಿ ಅನ್ಕೋತಿದ್ವಿ. ಸೊ ಜಾತ್ರೆ ಏನಪ್ಪ ಇವರೆಲ್ಲ ಹಿಂಗೆಲ್ಲ ಎತ್ಕೊಂಡು ಹೋಗ್ತಾರೆ ಅಂತ. ಸೊ ನಮಗೆ ಅದ್ರ ಬೆಲೆ ವ್ಯಾಲ್ಯೂ ಏನು ಅಂತ ಗೊತ್ತಾಯಿತು. ಆ್ಯಂಡ್ ಒಂದು ಮಳೆ ಬೆಳೆ ಪ್ರತಿಯೊಂದಕ್ಕೋಸ್ಕರ ನಾವು ಜಾತ್ರೆ ಏನಕ್ಕೆ ಮಾಡಬೇಕು ಅನ್ನೋದು ಕೂಡ ಗೊತ್ತಾಯಿತು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಚಿಕ್ಕಬಳ್ಳಾಪುರ ನಮ್ಮ ನಗರ ಅಂದರೆ KV ಮತ್ತು ಪಂಚಗಿರಿ ದತ್ತಿಗಳ ಸಂಸ್ಥಾಪಕ ಅಧ್ಯಕ್ಷರಾದಂತಹ ದಿವಂಗತ CV ವೆಂಕಟರಾಯಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ನಾವು ರಕ್ತದಾನ ಶಿಬಿರವನ್ನು ಏರ್ಪಾಟು ಮಾಡ್ತಾ ಬಂದಿದ್ದೇವೆ. ಕಳೆದ ವರ್ಷ 2145 ಯೂನಿಟ್ಗಳ ಒಂದು ಬೃಹತ್ ರಕ್ತದಾನ ಶಿಬಿರ ಆಗಿತ್ತು. ಈ ಬಾರಿ ನಮ್ಮ ಜಿಲ್ಲೆಯ ಎಲ್ಲ ದಾಖಲೆಗಳನ್ನು ಮುರಿದು, ಈ ದಾಖಲೆ ಮತ್ತೊಂದು ಅನ್ನೋದಕ್ಕಿಂತಲೂ ಸಾವಿರಾರು ಜೀವಗಳನ್ನು ಉಳಿಸ್ತಕ್ಕಂಥ ಕೆಲಸವನ್ನು KV ಮತ್ತು ಪಂಚಗಿರಿ ದತ್ತಿಯ ಸಿಬ್ಬಂದಿ ವರ್ಗದವರು ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಹೆಮ್ಮೆ ಆಗ್ತದೆ.
ಬಂಧುಗಳೇ, ಈ ಭಾಗದ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳು, ಎಲ್ಲ ಊರುಗಳಿಂದ ರಕ್ತದ ದಾನಕ್ಕೆ ಯಾರ್ಯಾರು ಅರ್ಹರಿದ್ದೀರಿ, ಯುವಕರು, ವಿಶೇಷವಾಗಿ 20 ರಿಂದ 30 ವಯಸ್ಸಿನ ಯುವಕರುಗಳು, ನೀವುಗಳು ಎಲ್ಲರೂ ಸಹ ಪ್ರತಿಯೊಬ್ಬರೂ ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು 23ನೇ ತಾರೀಕು ಜುಲೈ 2025 ಅಂದರೆ ಇದೇ ತಿಂಗಳು 23ನೇ ತಾರೀಕು ಬುಧವಾರದಂದು ನಡೀತಕ್ಕಂತಹ ಬೃಹತ್ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಜೀವ ಉಳಿಸೋದಕ್ಕಿಂತ ಮಿಗಿಲಾದ ಕೆಲಸ ಇನ್ನೊಂದು ಇಲ್ಲ ಅಂತ ಇಡೀ ವಿಶ್ವ ನಂಬಿದೆ. ಆ ಜೀವ ಉಳಿಸುವ ಕೆಲಸದಲ್ಲಿ ನೀವು ಸಹ ಭಾಗಿಯಾಗಿ ಆ ತೃಪ್ತಿಯನ್ನು ಪಡೆದುಕೊಳ್ಳಬೇಕು ಅಂತ ಎಲ್ಲರಿಗೂ ಸಹ ಸಹೃದಯವಾಗಿ ಮನವಿ ಮಾಡ್ತಾ ಇದ್ದೇನೆ. ದಯಮಾಡಿ ಎಲ್ಲ ರಕ್ತದಾನಿಗಳು ಬನ್ನಿ, ರಕ್ತದಾನ ಮಾಡಿ ಈ ಒಂದು ಮಹತ್ ಯಜ್ಞದಲ್ಲಿ ನೀವು ಸಹ ಒಂದು ಹವಿಸ್ಸಾಗಿ ಭಾಗವಹಿಸಿ ಅಂತ ಈ ಮೂಲಕ ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, BB ರೋಡ್, KEB ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082 799677677. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ
ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ ರಾಷ್ಟ್ರ ಸೇವೆಯಾಗಿಯೇ ಜನ್ಮ ತಾಳಿದ ಸಂಘಟನೆ. ಈ ಸಂಘದಲ್ಲಿ ಕೆಲಸ ಮಾಡಿದವರು ಈ ದೇಶದ ಪ್ರಧಾನಿಗಳು ಮಾತ್ರವಲ್ಲದೆ ಎಲ್ಲ ರೀತಿಯ ಹುದ್ದೆಗಳನ್ನು ಅಲಂಕರಿಸಿದರು. ಆದರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಈಗಲೂ ಎಲೆಮರೆ ಕಾಯಿಯಂತೆ ಇರುವ ಸಂಘದ ಪ್ರಮುಖರನ್ನು ಗೌರವಿಸುವ ಕೆಲಸಕ್ಕೆ ಸಂಘ ಮುಂದಾಗಿದೆ. ಎಲ್ಲಿಯೇ ಭೂಕಂಪವಾದರೂ ಅಲ್ಲಿ RSS ಕಾರ್ಯಕರ್ತರು ಹಾಜರು. ಎಲ್ಲಿಯೇ ಪ್ರಕೃತಿ ವಿಕೋಪ ನಡೆಯಲಿ ಅಲ್ಲಿ ಜನರ ನೆರವಿಗೆ ಮೊದಲು ಧಾವಿಸೋದು ಸಂಘದ ಕಾರ್ಯಕರ್ತರೇ. ಇಂತಹ ಸಂಘದ ಕಾರ್ಯಕರ್ತರಿಗೆ ವೇತನ ನೀಡೋರಿಲ್ಲ, ಅವರಿಗೆ ಪದವಿ ಹುದ್ದೆಗಳ ಆಸೆ ಇಲ್ಲ. ಅವರ ಗುರಿ ಮತ್ತು ಉದ್ದೇಶ ಒಂದೇ, ಅದು ಜನಸೇವೆ ಮತ್ತು ರಾಷ್ಟ್ರೀಯತೆ. ಹೀಗೆ ನಿರಂತರ ಸೇವೆ ಸಲ್ಲಿಸಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಎಲೆಮರೆ ಕಾಯಿಯಂತೆ ಇರುವ ಸಂಘದ ಹಿರಿಯ ಕಾರ್ಯಕರ್ತರನ್ನ ಗುರುತಿಸುವ ಕೆಲಸಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮುಂದಾಗಿದೆ. ಭಾರತದ ಮೇಲೆ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಭಾರತದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರಿದರು. ತಮ್ಮದೇ ಆದಂತಹ ಅಧಿಕಾರವನ್ನ, ಡಿಕ್ಟೇಟರ್ಶಿಪ್ ಅನ್ನ ಇಡೀ ಭಾರತ ಒಂದು ರಾತ್ರಿಯಲ್ಲಿ ಏನು ನಮ್ಮ ಸ್ವಾತಂತ್ರ್ಯ ಇತ್ತು ಅದನ್ನ ಹರಣ ಮಾಡಿದ್ರು. ಅಂತಹ ಸಮಯದಲ್ಲಿ ಇಂದಿರಾ ಗಾಂಧಿ ವಿರುದ್ಧ, ಪ್ರಧಾನಿ ವಿರುದ್ಧ, ಮೀಸಾ ವಿರುದ್ಧ ಧ್ವನಿ ಎತ್ತಿ ಆಯಮ್ಮ ಏನು ಅಂಬೇಡ್ಕರ್ ಸಂವಿಧಾನವನ್ನ ಹತ್ಯೆ ಮಾಡಿದ್ರು ಅದರ ವಿರುದ್ಧವಾಗಿ ಸಂಪೂರ್ಣವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೀಡಿದಂತ ಆದೇಶದ ಮೇರೆಗೆ ವಿರುದ್ಧವಾಗಿ ಹೋರಾಟ ಮಾಡಿ ಜೈಲು ಸೇರಿದಂತ ಇಬ್ಬರು ಪ್ರಮುಖರು ನಮ್ಮ ಮುಂದೆ ಇದ್ದಾರೆ. ಒಂದು ಚಿಕ್ಕಬಳ್ಳಾಪುರದ ಕೆಂ ನಾಗರಾಜ್ ಮತ್ತು ಶ್ರೀನಿವಾಸ ಮೂರ್ತಿ ಅವರು. ಅಷ್ಟೇ ಅದ್ವಿತೀಯವಾಗಿ ನಾಯಕತ್ವವನ್ನ ನಮ್ಮ ಜೊತೆ ಇದ್ದು ನಮಗೆ ಒಂದು ಸ್ಫೂರ್ತಿದಾಯಕವಾದಂತ ಕೋಲಾರದ ಶ್ರೀ ಪಾರ್ಥಸಾರಥಿ ಅವರು ಈ ಸಮಯದಲ್ಲಿ ನಮ್ಮ ಜೊತೆ ಇದ್ದಾರೆ. ಆ ರೀತಿಯ 1975 ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ 50 ವರ್ಷಗಳ ಸವಿ ನೆನಪಿನಲ್ಲಿ, ಕೆಟ್ಟ ನೆನಪಿನಲ್ಲಿ ಇವತ್ತಿನ ಅದಕ್ಕಾಗಿ ಹೋರಾಟ ಮಾಡಿದಂತ ನಮ್ಮ ನಾಯಕರಿಗೆ ಒಂದು ಸನ್ಮಾನದ ಕಾರ್ಯಕ್ರಮವನ್ನ ನಾವು ಇವತ್ತಿನ ದಿವಸ ಚಿಕ್ಕಬಳ್ಳಾಪುರದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರ ಭಾಗವಾಗಿ ಸಂಘದ ಕಾರ್ಯಕರ್ತರಾದ ನರಸಿಂಹಮೂರ್ತಿ ಅವರು ಮತ್ತೊಬ್ಬ ಹಿರಿಯ ಕಾರ್ಯಕರ್ತ JS ಪಾರ್ಥಸಾರಥಿ ಅವರೊಂದಿಗೆ ಆಗಮಿಸಿ ಚಿಕ್ಕಬಳ್ಳಾಪುರದ ಸಂಘದ ಹಿರಿಯ ಸದಸ್ಯರಾದ ಶ್ರೀನಿವಾಸ ಮೂರ್ತಿ ಅವರನ್ನ ಗೌರವಿಸಿದ್ದಾರೆ. ಶ್ರೀನಿವಾಸ ಮೂರ್ತಿ ಅವರು ಮಾಜಿ ಉಪಪ್ರಧಾನಿ ದಿವಂಗತ ಲಾಲ್ ಕೃಷ್ಣ ಅಡ್ವಾಣಿ ಅವರೊಂದಿಗೆ ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ಸೆರೆವಾಸ ಅನುಭವಿಸಿದವರು. ಅವರ ರಾಷ್ಟ್ರ ಸೇವೆಯನ್ನ ಗುರುತಿಸಿ ನರಸಿಂಹಮೂರ್ತಿ ಮತ್ತು ಪಾರ್ಥಸಾರಥಿಯವರು ಆಗಮಿಸಿ ಶ್ರೀನಿವಾಸ ಮೂರ್ತಿ ಅವರಿಗೆ ಗೌರವ ಸಮರ್ಪಣೆ ಮಾಡಿದ್ರು. RSSಗೆ 100 ವರ್ಷ ತುಂಬಿರುವ ಕಾರಣ ಸಂಘದಲ್ಲಿ ಮೊದಲಿನಿಂದ ಕೆಲಸ ಮಾಡಿರುವ ಹಿರಿಯ ಕಾರ್ಯಕರ್ತರಿಗೆ ಸನ್ಮಾನ ಮಾಡಲು ಸಂಘಟನೆಯ ಸೂಚನೆಯ ಮೇರೆಗೆ ಜಿಲ್ಲೆಯ ಎಲ್ಲಾ ಕಡೆ ಗೌರವಿಸುವ ಕೆಲಸವಾಗಿದೆ. ಚಿಕ್ಕಬಳ್ಳಾಪುರ ನಗರದ 93 ವರ್ಷದ ನಿವೃತ್ತ ಶಿಕ್ಷಕ ಮತ್ತು ಬ್ರಹ್ಮಚಾರಿಯಾದ ಶ್ರೀನಿವಾಸ ಮೂರ್ತಿ ಅವರು 1975ರ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳಲ್ಲಿ ಜೈಲುವಾಸ ಅನುಭವಿಸಿದವರು. ಈ ವೇಳೆ ಕೋಲಾರದ ಬಿಜೆಪಿ ಹಿರಿಯ ಮುಖಂಡ ಸತ್ಯನಾರಾಯಣ ರಾವ್, ಕೋಲಾರ ಬಜರಂಗ ದಳದ ಬಾಬು, ಬಿಜೆಪಿಯ ಹರಿಕೃಷ್ಣ, ಬಜರಂಗ ದಳದ ಅನಂತ ಇನ್ನೂ ಹಲವರು ಹಾಜರಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಲಾರ ಜಿಲ್ಲೆಯಲ್ಲಿ ಅರಣ್ಯ ಒತ್ತುವರಿ ತೆರವು ಸಂಬಂಧ ದಿಶಾ ಸಭೆಯಲ್ಲಿ ಶಾಸಕರ ನಡುವೆ ಜಟಾಪಟಿ ನಡೆಯಿತು. ಮುಳಬಾಗಿಲು ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಹಾಗೂ ಮಾಲೂರು ಶಾಸಕ ನಂಜೇಗೌಡ ನಡುವೆ ಜಟಾಪಟಿ ನಡೆದಿದ್ದು ವಿಶೇಷವಾಗಿತ್ತು.
ಮುಳಬಾಗಿಲು ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಹಾಗೂ ಮಾಲೂರು ಕಾಂಗ್ರೆಸ್ ಶಾಸಕ ನಂಜೇಗೌಡ ನಡುವೆ ಅರಣ್ಯ ಒತ್ತುವರಿ ತೆರವು ಸಂಬಂಧ ಮಾತಿನ ಚಕಮಕಿ ನಡೆಯಿತು. ಕೋಲಾರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಂಸದ ಮಲ್ಲೇಶ್ ಬಾಬು ನೇತೃತ್ವದಲ್ಲಿ ದಿಶಾ ಸಭೆ ನಡೆಯಿತು. ಕೋಲಾರ ಜಿಲ್ಲೆಯಾದ್ಯಂತ ಅರಣ್ಯ ಭೂಮಿ ಒತ್ತುವರಿ ಸಂಬಂಧ ಚರ್ಚೆ ವೇಳೆ ಉಭಯ ಶಾಸಕರ ನಡುವೆ ಮಾತಿನ ಚಕಮಕಿಗೆ ಕಾರಣವಾಯಿತು. ಅರಣ್ಯ ಇಲಾಖೆ ಅಧಿಕಾರಿ ವಿರುದ್ಧ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಮತ್ತು ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜು ತಿರುಗಿ ಬಿದ್ರ. ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಅರಣ್ಯ ಅಧಿಕಾರಿಗಳು ಮಾಡುತ್ತಿರುವುದಾಗಿ ಉಭಯರು ಆರೋಪಿಸಿದ್ರ. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಮಾಲೂರು ಶಾಸಕ ನಂಜೇಗೌಡ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಬೇಡಿ ಎಂದು ಸಲಹೆ ನೀಡಿದ್ರ. ಇದರಿಂದ ಕೋಪಗೊಂಡ ಮುಳಬಾಗಿಲು ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ನಂಜೇಗೌಡ ಜೊತೆ ಜೋರು ವಾಗ್ವಾದ ನಡೆಸಿದ್ರ. This is not good way. No. This is not good way. ಇದು ಒಳ್ಳೆದಲ್ಲ. ಒಂದಲ್ಲ ನೀವು ಅವಾಗಿಂದ ವೇಟ್ ಮಾಡಿದ್ವಿ, ಉತ್ತರಕ್ಕೋಸ್ಕರ ವೇಟ್ ಮಾಡಿದ್ವಿ. ಮೊದಲ DLSP ಮಾಫಿಯಾ ನಡೀತಾ ಇದೆ, ಇವಾಗ ವಾಪಸ್ ಹೋಗ್ಬೇಕು. This is not good way. ಇದು ಒಳ್ಳೆದಲ್ಲ. ಅಲ್ಲ ಇವ್ರು ಈಗ ಬಂದಂತ ಗೊತ್ತಿಂದ ಮಾತಾಡಿದ್ದಾರೆ. ಅವಾಗಿನ ಅಮಿತ್ ಶಾ ಅಂಶ ಕೇಳಿ ಗೊತ್ತಿಂದ ಮಾತಾಡಿದ್ರು ವಾಪಸ್ ಆಗುತ್ತೆ ನೀವು ಕೇಳಿ ಸರ್. ನಾನು ಜಾತ್ರೆ ಸ್ಥಾನದಲ್ಲಿದ್ದೇನೆ ಸರ್. ಗೊತ್ತಿಂದ ಮಾತಾಡಿದ್ರು ನನ್ನ ಅಭಿಪ್ರಾಯವನ್ನ ಸಭೆ ಮುಂದೆ ಇಟ್ಟಿದ್ದೇನೆ. ಗೊತ್ತಿಲ್ಲ ಅಲ್ಲ ರೆಕಾರ್ಡ್ ಗೊತ್ತಿಲ್ಲ ಅಂದ್ರೆ ರೆಕಾರ್ಡ್ ಆಗ್ಬಾರ್ದು. ನಾನು ಒಬ್ಬ ಶಾಸಕ ಇದ್ದೀನಿ, ಗೊತ್ತಿಲ್ಲದೆ ಮಾತಾಡೋದು ಕರೆಕ್ಟ್ ಅಲ್ಲ. ಇದು ನಿಮಗೆ ತುಂಬಾ ಗೊತ್ತಿದೆ. ಹೌದು, ನಾನು ಗೊತ್ತಿಲ್ಲ ಗೊತ್ತಿದೆ ವಿಷಯ ಹೇಳ್ತೀರಾ? ಗೊತ್ತಿಲ್ಲ ನಿನ್ ಗೊತ್ತಿಲ್ಲ ನಾನು ಗೊತ್ತಿಲ್ಲ ಅಂತ ತಾವೇನ್ ಪದ ಮಾತಾಡಿಲ್ಲ. ಗೊತ್ತಿಲ್ಲ ಸಭೆಯಲ್ಲಿ ನನಗೂ ಮಾತನಾಡಲು ಅವಕಾಶವಿದೆ, ಇಲ್ಲವಾದರೆ ಸಭೆಯಿಂದ ಹೊರ ಹೋಗುವುದಾಗಿ ನಂಜೇಗೌಡ ಎಚ್ಚರಿಕೆ ನೀಡಿದ್ರ. ಇಬ್ಬರು ಶಾಸಕರು ಕೈ ತೋರಿಸಿಕೊಂಡು ಜೋರಾಗಿ ವಾಗ್ವಾದ ಮಾಡಿದ್ರ. ಮಧ್ಯಪ್ರವೇಶ ಮಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ರವಿ ಉಭಯ ಶಾಸಕರನ್ನ ಸಮಾಧಾನ ಮಾಡುವ ಪ್ರಯತ್ನ ಮಾಡಿದ್ರ. ಅರಣ್ಯ ಸಂಬಂಧ ಪ್ರತ್ಯೇಕ ಸಭೆ ಕರೆಯುವುದಾಗಿ ಹೇಳಿದ ನಂತರ ಸಭೆ ತಿಳಿಯಾಯಿತು. ಜಂಟಿ ಸರ್ವೆ ಮಾಡುವವರೆಗೂ ಒತ್ತುವರಿ ಅರಣ್ಯ ಭೂಮಿ ತೆರವು ಮಾಡದಂತೆ ಸಭೆಯಲ್ಲಿ ತೀರ್ಮಾನ ಮಾಡಲಾಯಿತು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಕೋಲಾರ. ತುಮಕೂರು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ತೀರಾ ಹದಗೆಟ್ಟಿದೆ. ಜಿಲ್ಲೆಯಲ್ಲಿ ಡ್ರಗ್ ಫೆಡ್ಲರ್ಗಳ ಹಾವಳಿ ಹೆಚ್ಚಾಗಿದ್ದು ಅಮಾಯಕ ಹದಿಹರೆಯದ ಯುವಕರು ದಾರಿ ತಪ್ಪುತ್ತಿದ್ದಾರೆ ಎಂದು ಮಾಜಿ ಶಾಸಕ ಮಸಾಲ ಜಯರಾಮ್ ಆತಂಕ ವ್ಯಕ್ತಪಡಿಸಿದರು. ತುರುವೇಕೆರೆ ಪಟ್ಟಣದ ಸಮೀಪದ ತಮ್ಮ ತೋಟದ ಮನೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಮಸಾಲೆ ಜಯರಾಮ್, ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಸಿಎಸ್ಪುರ ಭಾಗದಲ್ಲಿ ಒಂದು ಕೊಲೆಯಾಗಿತ್ತು. ಈ ಹಿನ್ನೆಲೆ ಗಾಂಜಾ ಮತ್ತು ಡ್ರಗ್ಸ್ ಅಮಲಿಗೆ ಬಿದ್ದ ವ್ಯಕ್ತಿಯಿಂದ ಕೊಲೆಯಾಗಿರುವುದು ಪತ್ತೆಯಾಗಿದ್ದು ಡ್ರಗ್ಸ್ ಮತ್ತು ಗಾಂಜಾ ಹಾವಳಿ ಮಿತಿ ಮೀರಿದೆ. ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮೌಖಿಕವಾಗಿ ದೂರು ನೀಡಿರುವುದಾಗಿ ಹೇಳಿದ್ರ. ಇದರಲ್ಲಿ ಹೆಚ್ಚಾಗಿ ಒಂದು ವರ್ಗದ ಜನ ಶಾಮೀಲಾಗಿದ್ದು ಇವರೆಲ್ಲ ಡ್ರಗ್ಸ್ನೊಂದಿಗೆ ಅಥವಾ ಗಾಂಜಾದೊಂದಿಗೆ ಸಿಕ್ಕಿಬಿದ್ದರೂ ಅವರನ್ನ ಏನೂ ಮಾಡಲಾಗದ ಸ್ಥಿತಿಗೆ ಪೊಲೀಸರು ತಲುಪಿದ್ದಾರೆ. ಕ್ಷೇತ್ರ ಹಾಗೂ ಜಿಲ್ಲೆಯ
ಜಿಲ್ಲೆಯಲ್ಲಿ ಡ್ರಗ್ಸ್ ಪೆಡ್ಲರ್ಗಳ ಹಾವಳಿ ಹೆಚ್ಚಾಗಿದ್ದು ಅಮಾಯಕ ಯುವಕರನ್ನ ಬಲಿ ಪಡೆಯುತ್ತಿರುವ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ. ಸುಮಾರು ವರ್ಷಗಳಿಂದ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದರೆ ಸರಬರಾಜು ಮಾಡುವವರ ಜೊತೆ ಶಾಮೀಲಾಗಿ ದಂಧೆಕೋರರ ಜೊತೆಯಲ್ಲಿ ಕೈ ಜೋಡಿಸಿ ಅವರನ್ನ ಬಚಾವಾಗುವಂತೆ ನೋಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ಒಂದು ತಿಂಗಳ ಹಿಂದೆ ಸ್ವಂತ ನಮ್ಮೂರಲ್ಲಿ ಒಂದು ಕೊಲೆ ಆಯಿತು, ಒಂದು ವರ್ಗದಲ್ಲಿ ಕೊಲೆ ಆಯಿತು. ಆ ಕೊಲೆ ಸಂದರ್ಭದಲ್ಲಿ ನಾನು ಅದೇನಕ್ಕಾಯ್ತು ಏನು ಅಂತ ಹೇಳಿ ಎಲ್ಲ ಗೊತ್ತಾಯ್ತು. ಎಲ್ಲ ವಿಚಾರನ ಈಗಾಗಲೇ ಇರ್ತಕ್ಕಂಥ ಏನು ವರಿಷ್ಠರಾದಂಥ ಪೊಲೀಸ್ ವರಿಷ್ಠರಿಗೆ ನಾನು ಹೇಳಿದೆ, ನೋಡಿ ಈ ಥರ ಜಾಸ್ತಿ ಇದೆ, ಒಂದು ವರ್ಗದ ಜನ ಈ ಡ್ರಗ್ಸ್ ಕಡಿತಾ ಇದ್ದಾರೆ, ಡ್ರಗ್ಸ್ ಕಡಿತಾ ಆಡಿ ಯಥೇಚ್ಛವಾಗಿ ಡ್ರಗ್ಸು ನಡೀತಾ ಇದೆ. ತುರ್ಬೇಕೆರೆಯಲ್ಲಾಗಲಿ ಇಲ್ಲ ಅಕ್ಷರವಪ್ತಲ್ಲಾಗಲಿ ಇಲ್ಲ CS ಪುರದಲ್ಲಾಗಲಿ ಇನ್ನೊಂದಲ್ಲಾಗಲಿ ಆ ಒಂದು ವರ್ಗದ ಜನ ವೈನ್ ಶಾಪ್ ಹೋಗಿ ವೈನ್ ಶಾಪ್ ಮದ್ಯ ಸೇವನೆ ಮಾಡಲ್ಲ ಅವರು. ಆ ವರ್ಗದ ಜನ ಬರೀ ಡ್ರಗ್ಸ್ ಮಾಫಿಯಾ. ಅದಕ್ಕೆ ಪೊಲೀಸರು ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗೋದು. ಏನಾದ್ರು ನಾವು ಇಂಥ ಸಿಗುತ್ತೆ ಮಾಡ್ತಾ ಇದ್ರೆ ಮೊದಲೇ ಪೊಲೀಸರಿಗೆ ಗೊತ್ತಾ, ಮೊದಲೇ ಇಂಟಿಮೇಷನ್ ಮಾಡ್ತಾರೆ. ಇಂಟಿಮೇಷನ್ ಮಾಡಿ ಅವನ್ನ ಅಬ್ಸ್ಕ್ರೈಡಿಂಗ್ ಮಾಡ್ತಾರೆ, ಇಲ್ಲ ಅದು ಇರ್ತಕ್ಕಂಥ ಮಾಲ್ನ ಬೇರೆ ಕಡೆ ಶಿಫ್ಟ್ ಮಾಡಿಸ್ಬಿಟ್ಟು ಫೋನ್ ಮಾಡಿ ಸುಮ್ಮನೆ ಹೋಗಿ ನಾಮಕಾವಸ್ಥೆ ಹುಡುಕಿ ಬರ್ತಾರೆ. ಇದ್ರ ಬಗ್ಗೆ ಇರ್ತಕ್ಕಂಥ DYSPಗಳಿಗೆ, ಅಧೀಕ್ಷಕರಿಗೆ ಮತ್ತು ಏನು ವರಿಷ್ಠಾಧಿಕಾರಿ ಜಿಲ್ಲಾ SP ಅವ್ರಿಗೆ ಎಲ್ಲರಿಗೂ ಹೇಳಿದ್ದೀನಿ. ಯಾರು ಸಹಿತ ಇದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ, ಯಾರು ಸಹಿತ ಹೋಗಿ ಜಪ್ತಿ ಮಾಡಿ ಇದು ಮಾಡಿ ಇದೇನು ನಮ್ಗೆ ಇರ್ತಾರೆ. ಯಾರು ಹೇಳಿದ್ರು ಏನು ಆಗ್ತಾ ಇಲ್ಲ. ನಮ್ಮೂರಲ್ಲಿ ಇವತ್ತು ಕೊಲೆ ಆಗೋ ಮಟ್ಟಕ್ಕೆ ಹೋಗಿದೆ. ಡ್ರಗ್ಸ್ ಸೇವನೆ ಮಾಡಿ ಕಳ್ತನಗಳು ನಡೀತವೆ, ಹುಡುಗಿ ಚುಡಾಯಿಸ್ತಾರೆ, ವೀಲಿಂಗ್ ಮಾಡ್ತಾರೆ. ಇದ್ರ ಬಗ್ಗೆ ಗಮನ ತಗೊಳ್ತಲ್ಲ ಯಾರುವೆ. ಪೊಲೀಸ್ ಇಲಾಖೆಯ ಕೆಲ ಸಿಬ್ಬಂದಿ ದಂಧೆಕೋರರ ಜೊತೆ ಕೈ ಜೋಡಿಸಿದ್ದು, ದೂರು ನೀಡಿದರೆ ಖಚಿತ ಮಾಹಿತಿ ನೀಡಿದ್ರೂ ಮಾಲು ಸಮೇತ ಬಂಧಿಸದೆ ಜನರ ಕಣ್ಣು ಒರೆಸುವ ತಂತ್ರವನ್ನ ಪೊಲೀಸರು ಮಾಡುತ್ತಿದ್ದಾರೆ. ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ಗೃಹ ಇಲಾಖೆ ಕಾರ್ಯವೈಖರಿ ಹೀಗಾದ್ರೆ ಇವರು ಗೃಹ ಇಲಾಖೆ ರಾಜ್ಯವ್ಯಾಪಿ ಆಡಳಿತವನ್ನ ನಡೆಸಲು ಎಷ್ಟು ಸಮರ್ಥ ಎಂದು ಪ್ರಶ್ನೆ ಮಾಡಿದ್ರ. ಈ ವಿಚಾರಗಳೆಲ್ಲವೂ ಗೃಹ ಮಂತ್ರಿಗಳ ಗಮನಕ್ಕೆ ಬಂದಿದ್ರು ಜಾಣ ಕುರುಡುತನ ಪ್ರದರ್ಶಿಸುತ್ತಿದ್ದಾರೆಯೇ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗೂ ಗೃಹ ಮಂತ್ರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರ. ಸುರೇಶ್ ಬಾಬು ಎಂ, CTV ನ್ಯೂಸ್, ತುರುವೇಕೆರೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, BB ರಸ್ತೆ, ಚಿಕ್ಕಬಳ್ಳಾಪುರ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. CTV ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ
ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ತಾಲೂಕಿನ ಪೋಷಿಟ್ಟಹಳ್ಳಿಯ ಅಶ್ವಥಮ್ಮ ಅವರ ಮಗಳಾದ ಭವ್ಯಶ್ರೀಯವರ ಹುಟ್ಟುಹಬ್ಬದ ನೆನಪಿಗಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಪುಸ್ತಕ, ಪೆನ್ನು ಹಾಗೂ ಸಿಹಿ ಊಟದ ವ್ಯವಸ್ಥೆಯನ್ನ ಆಕೆಯ ತಮ್ಮ ಕಲ್ಪಿಸಿದ್ರ. ಈ ಸಂದರ್ಭದಲ್ಲಿ ತಮ್ಮ ಭರತ್ ಮಾತನಾಡಿ, ನಮ್ಮ ಅಕ್ಕ ಭವ್ಯಶ್ರೀಯವರು 3 ವರ್ಷಗಳ ಹಿಂದೆ ಅನಾರೋಗ್ಯದಿಂದ ಚಿಕ್ಕ ವಯಸ್ಸಿಗೆ ಮರಣ ಹೊಂದಿದ್ದಾರೆ. ಈ ಘಟನೆ ನಮ್ಮ ಕುಟುಂಬಸ್ಥರಿಗೆಲ್ಲ ಬಹಳ ನೋವು ತಂದಿದೆ. ಹಾಗಾಗಿ ನಮ್ಮ ಅಕ್ಕನ ನೆನಪಿಗಾಗಿ ಅವಳ ಹುಟ್ಟುಹಬ್ಬಕ್ಕೆ ಕಳೆದ 3 ವರ್ಷಗಳಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿ ಹಾಗೂ ಊಟದ ವ್ಯವಸ್ಥೆ ಮಾಡುತ್ತಿರುವುದಾಗಿ ಹೇಳಿದ್ರು. ಕರ್ನಾಟಕದಲ್ಲಿ ಕನ್ನಡ ಮಕ್ಕಳ ಭವಿಷ್ಯಕ್ಕಾಗಿ ದ್ವಿಭಾಷಾ ನೀತಿ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿ ಕದಂಬ ಕನ್ನಡ ಸೇನೆಯಿಂದ ಚಾಮರಾಜನಗರದಿಂದ ಬೆಂಗಳೂರಿನವರೆಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಅಂಬರೀಶ್ ಜಾಥಾಗೆ ಚಾಲನೆ ನೀಡಿದ್ರ. ಚಾಮರಾಜನಗರದ ಚಾಮರಾಜೇಶ್ವರ ದೇವಾಲಯದ ಮುಂಭಾಗದಿಂದ ಚಾಲನೆಗೊಂಡ ಜಾಥಾ ಭುವನೇಶ್ವರಿ ವೃತ್ತದ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ರ. ಕೆಲಕಾಲ ಪ್ರತಿಭಟನೆ ನಡೆಸಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ ಅವರಿಗೆ ಮನವಿ ಸಲ್ಲಿಸಿದ ನಂತರ ಜಾಥಾ ಮೈಸೂರು ಜಿಲ್ಲೆಯತ್ತ ಹೊರಡಿತು. ಚೆನ್ನೈ ಕಾರಿಡಾರ್ ರಸ್ತೆಯಲ್ಲಿ 2 ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ 2 ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ನಡೆದಿದೆ. ಐಷಾರಾಮಿ ಕಾರುಗಳಾದ ವೋಕ್ಸ್ ವ್ಯಾಗನ್ ಹಾಗೂ ಆಡಿ ಕಾರುಗಳ ನಡುವೆ ಡಿಕ್ಕಿ ಸಂಭವಿಸಿದ್ದು 2 ಸ್ಥಳದಲ್ಲಿಯೇ ಸಾವಿಗೀಡಾಗಿದ್ದಾರೆ. ವೋಕ್ಸ್ ವ್ಯಾಗನ್ ಕಾರಿನಲ್ಲಿದ್ದ 2 ಮೃತಪಟ್ಟಿದ್ದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಚಿಕ್ಕಸಬೇನಹಳ್ಳಿ ಬಳಿ ಅಪಘಾತ ನಡೆದಿದೆ. ಕೆಜಿಎಫ್ ಮೂಲದ 25 ವರ್ಷದ ಈಶ್ವರ್, 18 ವಯಸ್ಸಿನ ಜನನಿ ಎಂಬುವರು ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ. ಕೆಜಿಎಫ್ ಕಡೆಯಿಂದ ಬೆಂಗಳೂರು ಕಡೆಗೆ ತೆರಳುವ ಮಾರ್ಗದಲ್ಲಿ ರಸ್ತೆ ದುರಸ್ತಿ ಹಿನ್ನೆಲೆ ಒಂದೇ ರಸ್ತೆಯಲ್ಲಿ ಸಂಚಾರಕ್ಕೆ ಅವಕಾಶ ಮಾಡಲಾಗಿತ್ತು. ಈ ವೇಳೆ 2 ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಮಂಚೇನಹಳ್ಳಿ ತಾಲೂಕಿನ ಆಚಾರ್ಯ ಪ್ರೌಢಶಾಲೆ ದಾನಿಗಳು ನೀಡಿರುವ ಸ್ಥಳ ಮತ್ತು ಕೊಠಡಿಗಳಲ್ಲಿ ನಡೆಯುತ್ತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದೇ ಶಾಲೆಯಲ್ಲಿ 1 ರಿಂದ 7ನೇ ತರಗತಿವರೆಗೆ ನಂದನ ಎಂಬ ಖಾಸಗಿ ಶಾಲೆ ನಡೆಸುತ್ತಿದ್ದಾರೆ. ಇದರಿಂದ ಪ್ರೌಢಶಾಲಾ ಮಕ್ಕಳಿಗೆ ಕೊಠಡಿಗಳಿಲ್ಲದೆ ಆವರಣದಲ್ಲಿ ಪಾಠ ಕೇಳುವ ಸ್ಥಿತಿ ನಿರ್ಮಾಣವಾಗಿದೆ. ಕೆಲ ಕೊಠಡಿಗಳ ಪಕ್ಕದಲ್ಲಿಯೇ ದೊಡ್ಡ ಚರಂಡಿ ಇದ್ದು ಅದರಿಂದ ಬರುವ ವಾಸನೆಯಿಂದ ಮಕ್ಕಳು ಮೂಗು ಮುಚ್ಚಿಕೊಂಡು ಪಾಠ ಕೇಳಬೇಕಿದೆ. ಕೆಲ ಕೊಠಡಿಗಳಿಗೆ ನಂದನ ಶಾಲೆಯವರು ಬೀಗ ಹಾಕಿರುವುದು ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟು ಮಾಡುತ್ತಿದ್ದಾರೆ. ಶಾಲಾ ವಿದ್ಯಾರ್ಥಿಗಳು ಸ್ವಚ್ಛತೆ ಇಲ್ಲದೆ ಅನೇಕ ಅನಾರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದಾರೆ. ಇದನ್ನು ಕಂಡ ಸ್ಥಳೀಯರು ಪ್ರಶ್ನೆ ಮಾಡಲು ಹೋದರೆ ನಂದನ ಶಾಲೆಯವರು ಅವರ ವಿರುದ್ಧವೇ ಏರು ಧ್ವನಿಯಲ್ಲಿ ಮಾತನಾಡುತ್ತಾರೆ. ಈ ಸಮಸ್ಯೆ ಕಂಡು ತಾಲೂಕು ಶಿಕ್ಷಣಾಧಿಕಾರಿ ಗಂಗರೆಡ್ಡಿ, ವಿಷಯ ಪರಿವೀಕ್ಷಕ ಲಕ್ಷ್ಮೀಕಾಂತ್, ಕ್ಲಸ್ಟರ್ ಅಧಿಕಾರಿ ಕೂಡಲೇ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಹೋಬಳಿಯ ಬೆಳ್ಳೂರು ಸಮೀಪದ ಅಡವಿ ಕೊತ್ತೂರು ಅರಣ್ಯ ಪ್ರದೇಶದಲ್ಲಿ ಮರಕ್ಕೆ ನೇಣುಬಿಗಿದ ಪರಿಸ್ಥಿತಿಯಲ್ಲಿ ಅಪರಿಚಿತ ಯುವತಿಯ ಮೃತದೇಹ ಪತ್ತೆಯಾಗಿದೆ. ಸುಮಾರು 4-5 ದಿನಗಳ ಹಿಂದೆ ಸಾವನ್ನಪ್ಪಿರಬಹುದು ಎಂದು ಅಂದಾಜಿಸಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಪಾತಪಾಳ್ಯ ಪೊಲೀಸ್ ಠಾಣೆ ಪಿಎಸ್ಐ ಅನ್ಸರ್, ಚೇಳೂರು ಪೊಲೀಸ್ ಠಾಣೆ ವೃತ್ತ ನಿರೀಕ್ಷಕ ಜನಾರ್ದನ್ ಮತ್ತಿತರರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಮೃತ ಮಹಿಳೆ ಯಾರು, ಅದು ಆತ್ಮಹತ್ಯೆಯೋ ಅಥವಾ ಹತ್ಯೆಯೋ ಎಂಬುದು ತಿಳಿದು ಬಂದಿಲ್ಲ.
ಒಟ್ಟಿನಲ್ಲಿ ಸುಮಾರು 25 ವರ್ಷ ವಯಸ್ಸಿನ ಯುವತಿ ದುರಂತ ಸಾವನ್ನಪ್ಪಿದ್ದು ಪೊಲೀಸರ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಬೇಕಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ತ ಸಂಗ್ರಹಣೆಯಲ್ಲಿ ದಾಖಲೆಗೆ ದಿನಗಣನೆ ಆರಂಭ. ಜುಲೈ 23ರ ರಕ್ತದಾನ ಶಿಬಿರದಲ್ಲಿ ವಿಶ್ವ ದಾಖಲೆ ಮಾಡುವ ಗುರಿ. ಚಿಕ್ಕಬಳ್ಳಾಪುರ ರಕ್ತದಾನಿಗಳ ರಾಜಧಾನಿಯಾಗಲಿ ಎಂದ ನವೀನ್ ಕಿರಣ್. ಚಿಕ್ಕಬಳ್ಳಾಪುರದಲ್ಲಿ ಮೇಘಾಲಯದ 25 ಮಕ್ಕಳ ವಾಸ್ತವ್ಯ. ಅನಧಿಕೃತವಾಗಿ ವಸತಿ ನಿಲಯದಲ್ಲಿ ಇಟ್ಟುಕೊಂಡ ಆರೋಪ. ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳಿಂದ ಮೇಘಾಲಯದ ಮಕ್ಕಳ ರಕ್ಷಣೆ. ಚಿಕ್ಕಬಳ್ಳಾಪುರದ ವಾಪಸಂದ್ರ ಟಿಜಿ ಟ್ಯಾಂಕ್ ರಸ್ತೆಯಲ್ಲಿ ವಿವಿಧ ಜಾತ್ರೆಗಳು. ಬೆಂಗಳೂರಿನ ಅಣ್ಣಮ್ಮ ದೇವಿಗೆ ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿ ಜಾತ್ರೆ. ಪ್ರತಿ ವರ್ಷದ ಆಷಾಢ ಮಾಸದಲ್ಲಿ ನಡೆಯುವ ಅಣ್ಣಮ್ಮನ ಜಾತ್ರೆ ಅದ್ದೂರಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.